ನಂತರ ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಇಷ್ಟು ದಿನ ಪುಟ್ಟ ಮಕ್ಕಳ ಮೇಲೆ ದಾಳಿ ಮಾಡುತ್ತಿದ್ದ ಬೀದಿ ನಾಯಿಗಳು ಈಗ ಮಹಿಳೆಯೊಬ್ಬರ ಮೇಲೆ ದಾಳಿ ಮಾಡುವ ಮೂಲಕ ತಮ್ಮ ರಾಕ್ಷಸಿ ಪ್ರವೃತ್ತಿ ತೋರಿಸಿವೆ. ವಿದ್ಯಾರಣ್ಯಪುರ HMT ಲೇಔಟ್ ನಿವಾಸಿ ಅಮೃತ ಎಂಬುವವರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿ ಗಾಯಗೊಳಿಸಿವೆ. ಈ ಪ್ರದೇಶದಲ್ಲಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದ್ದು ಈ ಹಿಂದೆ ಕೂಡ ಹಲವು ನಾಯಿ ಕಚ್ಚಿದ ಪ್ರಕರಣಗಳು ನಡೆದಿವೆ. ನಾಯಿಗಳ ಹಾವಳಿ ತಡೆಯುವಂತೆ ಎಷ್ಟು ಬಾರಿ ದೂರು ನೀಡಿದರೂ ಬಿಬಿಎಂಪಿ ಕ್ರಮ ಕೈಗೊಂಡಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಬೆಳಗ್ಗೆ 8:30 ಆಫೀಸ್ಗೆ ಹೊರಡೋ ಟೈಮಲ್ಲಿ ಹೊರಟು ಆಚೆ ಬಂದಿದ್ದೆ, ಹಿಂದ್ಗಡೆಯಿಂದ ಬಂದು ಬಾಯಿ ಹಾಕಿದ್ದೆ. ಕಚ್ಚಿದ್ನ ಅಲ್ಲ, ನಡ್ಕೊಂಡು ಹೋಗ್ತಾ ಇರುವ ಈ ನಾಯಿಗಳು ತುಂಬ ಜಾಸ್ತಿ ಇದೆ. ಮಧ್ಯ ಕಷ್ಟ ಇರುತ್ತೆ, ಹುಡುಗರು ಓಡಾಡೋದು ಕಷ್ಟ. ರಾತ್ರಿಗಳು ನಾವು ಬಂತು ಅಂದರೆ ಹಿಂದೆ ಚೇಂಜ್ ಮಾಡಿಕೊಂಡೇ ಬರುತ್ತೆ. ರಾತ್ರಿ 9-9:30 ಆಗೋಯ್ತು ಅಂದರೆ ನಾಯಿಗಳು ಹಿಂದೆ ಬರುತ್ತೆ. ಈ ಮಕ್ಕಳ ಕಂಗಳಲ್ಲಿ ಓದೋ ಕನಸಿತ್ತು, ಆದರೆ ಅದಕ್ಕೆ ಬಡತನ ಅಡ್ಡಿಯಾಗಿತ್ತು. ಇವರಿಗೆ ಕಲಿಯೋ ಹಂಬಲ ಎಷ್ಟಿತ್ತು ಅಂದರೆ ಬೀದಿಯಲ್ಲಿ ಬಿದ್ದಿರೋ ಹಾಳೆಗಳನ್ನು ಸಂಗ್ರಹಿಸಿ ಅಕ್ಷರ ಕಲಿಯೋ ಪ್ರಯತ್ನ ಮಾಡಿದ್ವು. ಇದು ಚಿಂದಿಯಾಯೋ ಮಕ್ಕಳು ಅಕ್ಷರ ಕಲಿತ ಕತೆ. ಇವರು ಹೊಟ್ಟೆಪಾಡಿಗಾಗಿ ಚಿಂದಿ ಆಯೋ ಮಕ್ಕಳು, ಕಿತ್ತು ತಿನ್ನೋ ಬಡತನ. ಇನ್ನು ಶಾಲೆಯ ಮುಖವನ್ನೆಲ್ಲಿ ನೋಡಿರಬೇಕು. ಆಟ ಪಾಠದ ನಡುವೆ ನಲಿಯುವ ಬೇರೆ ಮಕ್ಕಳನ್ನು ನೋಡಿದಾಗ ಇವರಿಗೂ ಕಲಿಯೋ ಆಸೆ ಆಗ್ತಿತ್ತು. ಆದರೆ ಅದಕ್ಕೆ ಕಾಸೆಲ್ಲಿಂದ ತರೋದು? ಆದರೂ ಅಕ್ಷರ ಕಲಿಯೋ ಆಸೆ ಮಾತ್ರ ಕರಗಲಿಲ್ಲ. ಚಿಂದಿ ಆಯೋವಾಗ ಸಿಕ್ಕಿದ ಪುಸ್ತಕದ ಹಾಳೆಯನ್ನ, ಪತ್ರಿಕೆಯನ್ನ ಸಂಗ್ರಹಿಸಿ ಓದಲು ಬರೆಯಲು ಪ್ರಯತ್ನಿಸ್ತಾರೆ. ಬಹಳ ಬಡತನದಲ್ಲಿ ಯಾವುದೋ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಅವ್ರ ಮಕ್ಕಳನ್ನ ಓಡಾಡ್ತಾರೆ. ಬೇಜಾರಾಗುತ್ತೆ ನೋಡುವಾಗ. ಇದೊಂದು ಹೊಸ ಒಂದು ಶಾಲೆಯ ಮುಂದೆ ಈ ಮಕ್ಕಳನ್ನು ಕೂತ್ಕೊಂಡು ಈ ಥರ ಕೂತ್ಕೊಂಡು ಅವರನ್ನು ನೋಡಿಕೊಂಡು ಅವ್ರಿಗೆ ಬರೋವಂಥ ಭಾಷೆಯಲ್ಲಿ ಬರ್ಕೊಂಡಿರುವಾಗ ನಿಜಕ್ಕೂ ಸಂಕಟ ಪರಿಸ್ಥಿತಿ ಇದೆ. ಬೆಂಗಳೂರಿನ ರಾಮಮೂರ್ತಿ ನಗರದ ITI ಖಾಸಗಿ ಶಾಲೆಯ ಪಕ್ಕ ಪ್ರತಿನಿತ್ಯ ಕುಳಿತು ಅಭ್ಯಾಸ ಮಾಡ್ತಾರೆ. ಎಲ್ಲರಂತೆ ಶಾಲೆಗೆ ಸೇರಿ ಚೆನ್ನಾಗಿ ಓದಬೇಕು ಎಂಬ ಕನಸನ್ನ ನನಸು ಮಾಡಿಕೊಳ್ಳೋಕೆ ನೆರವು ನೀಡೋರಿಲ್ಲ. पैसा नहीं, उतना पैसा होता तो उधर पैसा डाल के हम इसको पढ़ाई करवाता. अभी पैसा नहीं, हमारे पास में गरीब लोग हैं, हम फुटपाथ में रहते हैं. अभी ಅಪ್ಪ ಅಮ್ಮ ಬೀದಿಯಲ್ಲಿ ಗೊಂಬೆ ಮಾರಾಟ ಮಾಡ್ತಾರೆ. ಬೆಂಗಳೂರಿಗೆ ವಲಸೆ ಬಂದು 15 ವರ್ಷಗಳಾಗಿವೆ. 9 ಮಕ್ಕಳಿರೋ ಕುಟುಂಬದಲ್ಲಿ ಒಪ್ಪತ್ತಿನ ಊಟಕ್ಕೂ ಗತಿಯಿಲ್ಲ. ಆದರೂ ಓದೋ ಆಸೆ ಇದೆ ಅಂತಾರೆ ಇವರು. ಕಿತ್ತು ತಿನ್ನೋ ಬಡತನ ಅಕ್ಷರ ಕಲಿಯೋ ಆಸೆಗೆ ಅಡ್ಡಿಯಾಗಿದೆ. ಆದರೂ ಬೀದಿಯಲ್ಲಿ ಸಿಕ್ಕ ಪೇಪರ್ ಹಿಡಿದೇ ಅಕ್ಷರ ಕಲಿಯಲು ಪ್ರಯತ್ನಿಸ್ತಾ ಇದ್ದಾರೆ. ಶಿಕ್ಷಣದಿಂದ ವಂಚಿತರಾಗೋ ಇಂಥ ಮಕ್ಕಳ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಗಿರೀಶ್ ಕವಚೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಆ ಜನ ಜೀವ ಕೈಯಲ್ಲಿ ಹಿಡಿದು ಬದುಕ್ತಿದ್ದಾರೆ. ಮಳೆ ಬಂದ್ರಂತೂ ಇವರ ಭಯ ಮತ್ತಷ್ಟು ಜಾಸ್ತಿ ಆಗತ್ತೆ. ಇವರ ಜೀವ ಭಯಕ್ಕೆ ಕಾರಣ ಹೈಟೆನ್ಷನ್ ವಿದ್ಯುತ್ ಲೈನ್. ಸಾವನ್ನ ನೆತ್ತಿ ಮೇಲಿಟ್ಕೊಂಡು ಬದುಕ್ತಿರೋ ಈ ಜನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದವರು. ಯಾಕೆ ಈ ಹೈಟೆನ್ಷನ್ ವೈರು ಸ್ಥಳೀಯರ ಲೈಫ್ ಟೆನ್ಷನ್ಗೆ ಕಾರಣವಾಗಿದೆ? ಇಲ್ಲಿದೆ ಒಂದು ರಿಪೋರ್ಟ್. ಇದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಕಾವೇರಿ ನಗರ ಬಡಾವಣೆ. ಈ ಏರಿಯಾದ ಜನ ಸದಾ ಭಯದಲ್ಲೇ ಕಾಲ ಕಳೀತಿದ್ದಾರೆ. ಯಾಕೆಂದ್ರೆ ಇವರ ನೆತ್ತಿ ಮೇಲೆ ಸಾವು ತೂಗುಯಾಲೆಯಂತೆ ಆಡ್ತಾ ಇದೆ. 220 kV ಅಂದರೆ 220 kV ಕಿಲೋವ್ಯಾಟ್ಸ್ ಇರೋ ಪವರ್ಸ್ ಇರೋದ್ರಿಂದ ಮನುಷ್ಯನಿಗೆ ತುಂಬ ಅಪಾಯಕಾರಿ. ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಇದಕ್ಕೆ ಒಂದು ಟವರ್ ಹಾಕ್ಬಿಟ್ಟು ಹೈಟ್ ಮಾಡಿದ್ರೆ ಸಾರ್ವಜನಿಕರಿಗೆ ಇದು ಒಳ್ಳೆಯದಾಗುತ್ತೆ. ಇಲ್ಲಿ ಕಾಣ್ತಿರೋ ಹೈಟೆನ್ಷನ್ ವಿದ್ಯುತ್ ಲೈನು ಕಾವೇರಿ ನಗರದ ನಿವಾಸಿಗಳಿಗೆ ಜವರಾಯನಾಗಿ ಕಾದು ಕುಂತಿದೆ. ಈ ಲೈನ್ ಮೂಲಕ 220 ಕಿಲೋವ್ಯಾಟ್ನಷ್ಟು ವಿದ್ಯುತ್ ಪ್ರವಹಿಸುತ್ತಿದೆ. ಆದರೆ ಮನೆ ಎತ್ತರದಿಂದ 20 ಅಡಿ ಮೇಲಿರಬೇಕಾದ ಈ ಹೈಟೆನ್ಷನ್ ವೈರು ಕೇವಲ 5 ಅಡಿ ಎತ್ತರದಲ್ಲಿದೆ. ಅಂದ್ರೆ ಈ ವೈರು 15 ಅಡಿಯಷ್ಟು ಕೆಳಗೆ ಬಂದಿದೆ. ಆತಂಕ ಅಂದ್ರೆ ವೈರು ಇನ್ನೂ ಕೆಳ ಬರುತ್ತಲೇ ಇದೆ. ಕೈಗೆ ಎಟಕುವಷ್ಟು ಹತ್ತಿರದಲ್ಲಿರೋದ್ರಿಂದ ಇದು ಪ್ರಾಣಕ್ಕೆ ಸಂಚಕಾರ ತರಬಲ್ಲದು. ಕೇಬಲ್ ಆಪರೇಟರ್ ಇದ್ದಾರೆ ಒಬ್ಬರು. ಒಂದು ವರ್ಷದ ಹಿಂದೆ ಕೇಬಲ್ ಎಸೆಕ್ಕೆ ಹೋಗಿದ್ದು ಅಷ್ಟೇ, ಎಳ್ಕೊಬಿಡ್ತಾರೆ ಟಕ್ಕಂತ. ಅವ್ರಿಗೆ ಫುಲ್ಲು ಪಾಪ ಸ್ಕಿನ್ ಎಲ್ಲ ಬರ್ನ್ ಆಗಿ ಕೂದಲಿಲ್ಲದೆ ತುಂಬ ನೊಂದೋಗಿದ್ದಾಗ್ಬಿಟ್ಟಿದ್ರು. ಈಗಾಗಲೇ ಕೆಳ ಬಂದ ಈ ವೈರು ಆಕಸ್ಮಿಕವಾಗಿ ತಗುಲಿ ವ್ಯಕ್ತಿಯೊಬ್ಬನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ಹಲವರು ವಿದ್ಯುತ್ ಶಾಕ್ನಿಂದಾಗಿ ಕೈಕಾಲು ಮುಖ ಸುಟ್ಕೊಂಡಿದ್ದಾರೆ. ಇನ್ನು ಮಳೆ ಬಂತು ಅಂದರೆ ಸಾಕು ಈ ಬಡಾವಣೆಯ ಜನ ಭಯ ಬೀಳ್ತಾರೆ.
ಯಾಕಂದ್ರೆ ಮಳೆ ಬಿದ್ದಾಗ ಈ ಹೈಟೆನ್ಷನ್ ವೈರು ಜೋರಾಗಿ ಶಬ್ದ ಮಾಡುತ್ತೆ. ಅಲ್ಲದೆ ಮಳೆ ನೀರು ಇದ್ರ ಮೇಲೆ ಬಿದ್ದು ವಿದ್ಯುತ್ ಏರಿಳಿತದಿಂದ ಹಲವು ಟಿವಿ ಫ್ರಿಜ್ಗಳು ಸುಟ್ಟೋಗಿವೆ ಅಂತಾರೆ ಇಲ್ಲಿನ ನಿವಾಸಿಗಳು. ಮಳೆ ಬಂದರೆ ಸಿಕ್ಕಾಪಟ್ಟೆ ಸೌಂಡ್ ಎಲ್ಲ ಬರುತ್ತೆ. ಆಮೇಲೆ ಟಿ ವಿಗಳೆಲ್ಲ ಹಾಳಾಗಿದೆ. ಮಳೆ ಬಂದು ನಿಂತ್ಬಿಟ್ರೆ ಬಿದ್ದೋಗ್ಬಿಡ್ತದೇನೋ ಅನ್ನೋಷ್ಟು ಭಯ ಆಗುತ್ತೆ. ಈ ಭಾಗದಲ್ಲಿ ಸುಮಾರು 1,000 ಉದ್ದದ ಹೈಟೆನ್ಷನ್ ವೈರು ಕೆಳ ಬಂದಿದೆ. ಕೆಪಿಟಿಸಿಎಲ್ಗೆ ಸ್ಥಳೀಯರು ಹಲವಾರು ಬಾರಿ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಅವಘಡ ಸಂಭವಿಸೋ ಮೊದಲೇ ಕೆಪಿಟಿಸಿಎಲ್ ಅಧಿಕಾರಿಗಳು ಹೈಟೆನ್ಷನ್ ವೈರನ್ನ ಸರಿ ಮಾಡಿ ಸಾರ್ವಜನಿಕರ ಲೈಫ್ ಟೆನ್ಷನ್ ದೂರ ಮಾಡಲಿ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.